ಯುವಕರೇ ಎಚ್ಚರ ಎಚ್ಚರ, ನಿಮ್ಮ ತಂದೆ ತಾಯಿ ಪರಿಚಯ ಅಂತ ಮಾತಾಡಿಸ್ಕೊಂಡಂತ ಬರ್ತಾರೆ, ಹುಷಾರಾಗಿರಿ. ಅಪ್ಪ ಅಮ್ಮನ ಹೆಸರು ಕೇಳ್ತಾ ಇದ್ದಂತೆ ಎಮೋಷನಲ್ ಆದ್ರೆ ಫೂಲ್ ಆಗುವುದು ಪಕ್ಕ. ಸದ್ದಿಲ್ಲದೆ ಶುರುವಾಗಿದೆ ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಸೈಬರ್ ಕ್ರೈಮ್. ಇದು ಕೊಟ್ಟು ಕಿತ್ತುಕೊಳ್ಳೋ ನಯಾ ಖತರ್ನಾಕ್ ಸ್ಕ್ಯಾಮ್. ಹಲೋ, ಯಾರು? ಅದಿತಿ, ನಾನ್ ಕಣಮ್ಮ, ನಿಮ್ ತಂದೆ ಫ್ರೆಂಡು. ಚೆನ್ನಾಗಿದ್ಯಾ? ತಂದೆ ಫ್ರೆಂಡಾ? ಹ್ಞೂ ಅಂಕಲ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಏನ್ ಕಾಲ್ ಮಾಡಿದ್ದು? ಏನಿಲ್ಲಮ್ಮ, ನಿಮ್ಮ ತಂದೆಗೆ ನಾನು ದುಡ್ಡು ಕೊಡ್ಬೇಕಾಗಿತ್ತು. ಅವರು ನಿನಗೆ ಹಾಕೋಕೆ ಹೇಳಿದ್ರು. ಈ ನಂಬರ್ಗೆ ಆನ್ಲೈನ್ ಪೇಮೆಂಟ್ ಮಾಡ್ಲಾ? ಸರಿ ಅಂಕಲ್, ಮಾಡಿ. ಅಯ್ಯೋ, ವಯಸ್ಸಾಗಿದೆ, ಕಣ್ ಕಾಣಿಸ್ತಿಲ್ಲ. 3,000 ಬದಲಿಗೆ 30,000 ಹಾಕ್ಬಿಟ್ಟೆ. ಸ್ವಲ್ಪ ಎಮರ್ಜೆನ್ಸಿ ಇದೆ, ವಾಪಸ್ ಕಳ್ಸಮ್ಮ. ಹೌದಾ? ಸರಿ ಅಂಕಲ್, ಕಳಿಸ್ತೀನಿ. ಥೇಟ್ ಇದೇ ರೀತಿ ಅದಿತಿ ಚೋಪ್ರಾ ಎಂಬ ಮಹಿಳಾ ಉದ್ಯಮಿಗೆ ಖದೀಮರು ಕಾಲ್ ಮಾಡಿ ಗಾಳ ಹಾಕಿದ್ರು. ಆದ್ರೆ ಅದಿತಿ ಫ್ರಾಡ್ಗಳ ಫೇಕ್ ಕಾಲ್ನಿಂದ ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಹೀಗೂ ಮೋಸ ಮಾಡ್ತಾರೆ, ಹುಷಾರಾಗಿರಿ ಅಂತ ಸ್ವತಃ ಅದಿತಿ ಚೋಪ್ರಾ ಈ ಬಗ್ಗೆ ಎಕ್ಸ್ನಲ್ಲಿ ಮೆಸೇಜ್ ಹಾಕಿ ಅಲರ್ಟ್ ಆಗಿರುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸ್ಕ್ಯಾಮ್ನಿಂದ ಅದಿತಿ ಬಚಾವಾಗಿದ್ ಹೇಗೆ? ಉದ್ಯಮಿ ಅದಿತಿ ಚೋಪ್ರಾಗೆ ಅನ್ನೌನ್ ನಂಬರ್ನಿಂದ ಕಾಲ್ ಬಂದಿತ್ತು. ಕಾಲ್ನಲ್ಲಿ ಮಗಳೇ ಅಂತ ಖದೀಮ ಆತ್ಮೀಯವಾಗಿ ಮಾತನಾಡಿದ್ದ. ಬಳಿಕ ನಿಮ್ಮ ತಂದೆಗೆ ಹಣ ಕಳಿಸ್ಬೇಕಿತ್ತು ಅಂತ ಯುವತಿಗೆ ಹಣ ಹಾಕಿರೋದಾಗಿ ಫೇಕ್ ಮೆಸೇಜ್ ಮಾಡಿದ್ದ. ಇದಾದ ಮೇಲೆ ಅಯ್ಯೋ 3,000 ಬದಲಿಗೆ 30,000 ಹಾಕಿದ್ದಾಗಿ ಹೇಳಿದ್ದ ವಂಚಕ ಮಿಸ್ ಆಗಿ ಬಂತು, ನನ್ನ UPIಗೆ ಹಣ ವಾಪಸ್ ಕಳಿಸುವಂತೆ ಒತ್ತಾಯ ಮಾಡಿದ್ದ. ಡಾಕ್ಟರ್ ಬಳಿ ತಪಾಸಣೆಗೆ ಬಂದಿರುವುದಾಗಿ ಪದೇ ಪದೇ ಕಾಲ್ ಮಾಡಿ ಒತ್ತಡ ಹೇರಿದ್ದ. ಡೌಟ್ ಬಂದು ಅದಿತಿ ಚೋಪ್ರಾ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದಾಗ ಅಸಲಿಗೆ ಯಾವುದೇ ಹಣ ಬಂದಿರೋದಿಲ್ಲ. ಬಳಿಕ ತನಗೆ ಕಾಲ್ ಬಂದಿದ್ದ ನಂಬರ್ಗೆ ಮತ್ತೆ ಕಾಲ್ ಮಾಡಿದ್ರೆ ಆ ನಂಬರ್ ಸ್ವಿಚ್ ಆಫ್ ಆಗಿತ್ತಂತೆ. ಸದ್ಯ ಈ ಬಗ್ಗೆ ವಂಚನೆಗೊಳಗಾದ ಯುವತಿಯೇ ಸೋಷಿಯಲ್ ಮೀಡಿಯಾದಲ್ಲಿ ತನಗಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಪೋಸ್ಟ್ ಮಾಡಿದ್ದು, ಹೀಗೂ ವಂಚನೆ ಮಾಡ್ತಾರೆ ಅಂತ ಅರಿವು ಮೂಡಿಸೋ ಪ್ರಯತ್ನ ಮಾಡಿದ್ದಾರೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.